ಎಲ್ಲರಿಗೂ ನಮಸ್ಕಾರ. ಪುಸ್ತಕದ ಜೊತೆಗಿನ ಮಾತುಕತೆ. ಇವತ್ತಿನ ಪುಸ್ತಕ ಅನಂತ ಕುಣಿಗಲ್ರವರ ಕಾಡ್ಗಿಚ್ಚು. ಇಲ್ಲಿದೆ ಈ ಪುಸ್ತಕದ ಅಭಿಪ್ರಾಯ. ಕತೆ ಕೊನೆಯಾದಾಗ ನನಗೆ ಅನಂತ ಕುಣಿಗಲ್ರವರ ಮೇಲೆ ತುಂಬಾ ಕೋಪ ಬರ್ತಾ ಇದೆ. ಅಗತ್ಯನನ್ನು ಕಾಣದೆ ತೀರಿ ಹೋದಂತಹ ಬಾಬಣ್ಣ ಮೂಕ ಪ್ರಾಣಿ ರೂಬಿಯ ಸಾವಿನ ಬಗೆಗೆ ನನಗೆ ಕೋಪ ಮಾಡಿಕೊಡ್ದಲೇ ನನಗೆ ಬೇರೆ ದಾರಿನೇ ಗೊತ್ತಾಗ್ತಾ ಇಲ್ಲ. ಅಗತ್ಯ ಹಾಗೂ ರೂಬಿಯ ಬಾಂಧವ್ಯ ಈ ರೀತಿ ಕೊನೆಯಾಗತ್ತೆ ಅಂತ ನಾನು ಊಹೆ ಕೂಡ ಮಾಡಿಕೊಂಡಿರಲಿಲ್ಲ. ದಯವಿಟ್ಟು ಕಾದಂಬರಿಯ ಪ್ರಾರಂಭದಲ್ಲಿ ಓದುಗರಿಗೆ ಕಣ್ಣೊರೆಸಿಕೊಳ್ಳಲು ಒಂದು ಕರ್ಚೀಫಿನ ಅಗತ್ಯ ಇದೆ. ಓದಿ ಮುಗಿಸಿದಾಗ ಅಳು ಬಂದರೆ ನನ್ನ ಸಾಂತ್ವನ ಇದೆ ಅಂತ ಒಂದೇ ಒಂದು ಸಾಲು ವಿಶೇಷ ಸೂಚನೆಯಲ್ಲಿ ಬರಿಬೇಕಾಗಿತ್ತು. ಈ ರೀತಿ ಊಹೆಗೂ ಮೀರಿದ ಹಾಗೆ ಕಥೆಯನ್ನು ಬರೆದು ಓದುಗರ ಕಣ್ಣಲ್ಲಿ ನೀರನ್ನು ತರಿಸಬಾರ್ದು. ನನಗೆ ಅಗತ್ಯನಿಗೆ ಆಗ್ತಾ ಇರುವಂತಹ ನೋವೇ ಆಗುತ್ತಿದೆ. ನಾನೀಗ ಏನು ಮಾಡಲಿ? ವಿಧಿ ಇಲ್ಲ. ಅಗತ್ಯನ ಜೊತೆಗೆ ಅಳ್ತಾ ಕೂತ್ಕೊಂಡ್ಬಿಟ್ಟಿದ್ದೀನಿ. ನನಗೆ ರೂಬಿಯ ಸಾವಿಗೆ, ಬಾಬಣ್ಣನ ಸಾವಿಗೆ ನ್ಯಾಯ ಬೇಕೇ ಬೇಕು. ರೂಬಿನ ಯಾಕೆ ಕಾಡಿಗೆ ಕಳಿಸಿದ್ರಿ ಅನಂತ ಕುಣಿಗಲ್ರವರೇ? ಇದು ಕಾದಂಬರಿಯನ್ನು ಓದಿ ಆದಮೇಲೆ ನನಗಾಗಿದ್ದ ಭಾವನೆ. ಒಟ್ಟಾರೆಯಾಗಿ ಕಾಡ್ಗಿಚ್ಚು ಕಾದಂಬರಿ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರಿಗೂ ನಮಸ್ಕಾರಗಳು.